ಚಾಲನೆ ನೀಡುವ ಮೂಲಕ ಆನೇಕಲ್ ಈ ದಿನ ನಿಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಪದ್ಮನಾಭಣ್ಣನವರು ತಮ್ಮದೇ ಆದಂತಹ ತಾಲೂಕಿನ 100ಕ್ಕೂ ಆನೇಕಲ್ಲಿನಾದ್ಯಂತ ಮಾತನಾಡುವಂತಹ ಕ್ರೀಡಾಪಟುಗಳು ಈ ಕಾರ್ಯಕ್ರಮವನ್ನು ಇವತ್ತು ಅಧ್ಯಯನವರಿಗೆ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಜೊತೆಯಲ್ಲಿರಬೇಕು. ಮತ್ತೋರ್ವ ಅತಿಥಿ ರೂಪಿಸ್ತಾ ಇದ್ದೇವೆ. ಸದಾ ಅವರ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದು ನೀವು ಯಾವುದೇ ಕಾರ್ಯಕ್ರಮ ಮಾಡಲಿ ಆಗಲ್ಲ ಅಂತ ಹೇಳೋ ಮಾತೇ ಇಲ್ಲ. ಒಳ್ಳೆ ಕಾರ್ಯ ಆಗಿರ್ಬೇಕಷ್ಟೇ. 4 ಜನ ಫಸ್ಟ್ ಮಳೆ ಬಂದ್ಬಿಡ್ತೈತೆ 3 ಗಂಟೆ 4 ಗಂಟೆ ಮೇಲೆ. ಯಾಕೋ ನೋಡ್ತಾ ಇದ್ರೆ ಪಾಪ ಎಲ್ಲ ಮ್ಯಾಚ್ ಆಗಲಿ ಅಂತ ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ಮತ್ತು ಈ ಏನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ASP ಗ್ರೌಂಡ್ ಇದೆ. ಈ ಗ್ರೌಂಡಲ್ಲಿ ಎಷ್ಟೋ ಜನ ಆಡಿರುವಂಥವರು ಲೆದರ್ ಬಾಲ್ ಇದು ಕ್ರಿಕೆಟ್ ಆಡಿ ರಾಜ್ಯ ಮಟ್ಟಕ್ಕೆ ಎಲ್ಲೆಲ್ಲೋ ಒಂದು ಹೋಗಿ ಇವತ್ತು ಆಡ್ತಾ ಇದ್ದಾರೆ. ಅವರೆಲ್ಲ ತುಂಬ ಜನ ಇಲ್ಲಿ ಆಡಿರುವಂಥ ಜಾಗ. ಇವತ್ತು ಅವೆಲ್ಲ ಏನು ಆಡ್ತಾ ಇದ್ದೀರಾ, ಮುಂದೆ ಎಲ್ಲೆಲ್ಲಿ ಇರ್ತೀರೋ, ಯಾವ ಅಧಿಕಾರಿಗಳಾಗ್ತೀವೋ, ಯಾವ್ಯಾವ ಉದ್ಯೋಗದಲ್ಲಿರ್ತೀರೋ, ಅಥವಾ ಸ್ಪೋರ್ಟ್ಸಲ್ಲೇ ಮುಂದಿನ ದಿನಗಳಲ್ಲಿ ಎಷ್ಟು ಇಂಪ್ರೂವ್ ಆಗ್ತಿರೋ ಗೊತ್ತಿಲ್ಲ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಈಗೇನು ಪ್ರೋಗ್ರಾಮ್ ಆಗ್ತಾಯಿದೆ ಬೇಗ ಸ್ಟಾರ್ಟ್ ಆಗಲಿ. ಅನ್ಯಥ ಯಾರು ಭಾವಿಸ್ಬಿಡ್ರಿ, ಮಾತಾಡ್ತಾನೆ ಅಂದರೆ ಪ್ರೋಗ್ರಾಮ್ ಲೇಟ್ ಆಗುತ್ತೆ. ಅದಕ್ಕೆ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಜೈ. ಆನೇಕಲ್ ಪಟ್ಟಣದಲ್ಲಿ ASP ಕ್ರಿಕೆಟರ್ಸ್ ಅಂತ ಒಂದು ಕ್ಲಬ್ ಮಾಡಿಕೊಂಡು ಮತ್ತು ಎಲ್ಲ ಹುಡುಗರೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಇವತ್ತೇನು ಒಂದು ಟೆನ್ನಿಸ್ ಬಾಲ್ ಟೂರ್ನಿಮೆಂಟ್ ಆಯೋಜನೆ ಮಾಡ್ತಾಯಿದ್ದಾರೆ. ಇದೊಂದು ಸಂತೋಷದ ವಿಚಾರ. ಏಕೆಂದರೆ ಈ ದಿನಗಳಲ್ಲಿ ಈಗಾಗಲೇ ಇಲ್ಲಿರುವಂಥ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ಎಲ್ಲ ಮೊಬೈಲು ಮತ್ತು ವಾಟ್ಸಪ್ಪು ಈ ಥರ ಬರೀ ಅದರಲ್ಲೇ ಮುಳುಗಿರೋಂಥ ಇದರಲ್ಲಿ ಫೇಸ್ಬುಕ್ಕಲ್ಲಿ ಮುಳುಗೋಗಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ. ಆದರೆ ಕ್ರೀಡೆ ಅನ್ನೋದು ಒಂದು ತುಂಬ ಉತ್ತಮವಾದ ಒಂದು ಇದು. ಯಾಕೆಂದರೆ ಈ ಕ್ರೀಡೆಯಲ್ಲಿ ಬೆಳಗ್ಗೆ ಒಂದು ಅಟ್ಲೀಸ್ಟ್ ಆಗಿನ ನಾವು ಹಿಂದಿನ ಕಾಲಕ್ಕೆ ಹೋದಾಗ, ಈಗೇನೋ ಒಂದು 20-30 ವರ್ಷಗಳ ಹಿಂದೆ ಹೋದಾಗ ಮಿನಿಮಮ್ ಏನಿಲ್ಲ ಅಂದ್ರೂ ಆಚೆ ಈ ನಮ್ಮ ಮಕ್ಕಳಾಗ್ಬೋದು, ಕಾಲೇಜ್ಗೆ ಹೋಗುವಂಥ ಹುಡುಗರಾಗ್ಬೋದು, ಕಾಲೇಜಿಂದ ಬಂದ ತಕ್ಷಣ ಒಂದು ಸಾಯಂಕಾಲ ಒಂದು 5 ಗಂಟೆಯಿಂದ ಒಂದು 7 ಗಂಟೆವರೆಗೂ ಎಲ್ಲ ಸೇರ್ತಾಯಿದ್ರು. ಈಗೆಲ್ಲ ಯಾರಂದರೆ 10 ವರ್ಷ ಆದರೂ ಯಾರೂ ಸೇರಲ್ಲ, ಬರೀ ಫೋನಲ್ಲೇ ಸೇರ್ತಾ ಇರ್ತಾರೆ. ಎಲ್ಲ ವಾಟ್ಸಪ್ಪು ಗ್ರೂಪ್ ಮೆಸೇಜಸ್ಸು ಅದು ಇದರಲ್ಲಿ ಸೇರಿಕೊಂಡು ಅಲ್ಲೇ ಅವ್ರು ನೋಡಿದ್ರೆ ನೆಕ್ಸ್ಟ್ ಒಂದು 10 ವರ್ಷ ಆದಮೇಲೆ ಸಿಗ್ತಾರೆ ಎಲ್ಲೋ ಒಂದು ಕಾಲದಲ್ಲಿ. ಆ ಥರ ಆಗ್ತಾಯಿದೆ. ಅದೇ ರೀತಿ ಇಲ್ಲಿ ಏನು ನಮ್ಮ ಕ್ರೀಡೆನ ಆಯೋಜಕರು ಇವರೆಲ್ಲ ಸೇರಿ ಒಗ್ಗಟ್ಟ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಕ್ರಿಕೆಟ್ ಆಗ್ಬೋದು, ಮತ್ತು ಬಾಸ್ಕೆಟ್ಬಾಲ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಈ ಎಲ್ಲ ಕಬಡ್ಡಿ ಆಗ್ಬೋದು, ಈ ಎಲ್ಲ ಕ್ರೀಡೆಗಳು ಆನೇಕಲ್ ನಮ್ಮ ತಾಲೂಕು ರಾಜ್ಯದಲ್ಲೇ ಒಂದು ಉತ್ತುಂಗದ ಸ್ಥಿತಿಯಲ್ಲಿತ್ತು ಒಂದು ಕಾಲದಲ್ಲಿ. ಯಾಕೆ ನಿಜ ಹೇಳಬೇಕಂದ್ರೆ ಕಬಡ್ಡಿ ಆಗ್ಬೋದು. ಇವತ್ತು ಬೆಳಗ್ಗೆ ಯಾರೋ ಮಕ್ಕಳು ಬಂದಿದ್ದರು, ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾರೆ ನಮ್ಮ ಆನೇಕಲ್ ತಾಲೂಕಿನ ಮಕ್ಕಳು. ಅದೇ ರೀತಿ ಈ ಕ್ರೀಡೆನೂ ಸಹ ಇದನ್ನು ಉತ್ತೇಜನ ಕೊಟ್ಟು ಎಲ್ಲರೂ ಇವರಿಗೆ ಒಂದು ಸಹಾಯ ಮಾಡಿ. ಯಾಕೆಂದರೆ ಯಾವುದೇ ಒಂದು ಕ್ರೀಡೆ ಆಗಬೇಕು ಅಂದರೂ
ಒಂದು ಧನ ಸಹಾಯ ಆರ್ಥಿಕವಾಗಿ ಇದಕ್ಕೆ ಸಹಾಯ ಇಲ್ಲಾಂದರೆ ಯಾರು ಮಾಡೋಕ್ಕಾಗಲ್ಲ. ಎಲ್ಲ ನಾಯಕರುಗಳಾಗ್ಬೋದು ಮತ್ತು ನಮ್ಮ ಸಾರ್ವಜನಿಕರಾಗ್ಬೋದು ಈ ಥರ ಕ್ರೀಡೆಗಳಿಗೆ ಸಹಾಯ ಮಾಡಿ ಒಂದು ಉತ್ತೇಜನ ಕೊಡಬೇಕು ಅಂತ ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಆನೇಕಲ್ ಪರವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಆನೇಕಲ್ನಲ್ಲಿ ಒಳ್ಳೆಯ ಕ್ರೀಡಾಂಗಣನೇ ಈ ವ್ಯವಸ್ಥೆ ಇಲ್ಲ. ಅಳಿಸಿ ಹೋಗುವ ಈ ಸಂದರ್ಭದಲ್ಲಿ ASB ಕ್ರೀಡಾಂಗಣವನ್ನೇ ಅವರ ಒಂದು ತಂಡದ ಹೆಸರಾಗಿ ಇಟ್ಕೊಂಡು ಈ ಫೀಲ್ಡ್ನ ಉಳಿಸ್ಬೇಕು, ಬೇರೆಯವ್ರಿಗೆ ಮಾರ್ಗದರ್ಶನವಾಗಬೇಕು, ಮುಂದಿನ ಪೀಳಿಗೆಯಲ್ಲಿ ASB ಫೀಲ್ಡು ಇದೇ ರೀತಿ ಇರಬೇಕು ಅಂತ ಅವರು ಭಾವಿಸಿ ಆ ತಂಡಕ್ಕೆ ಬೇರೆ ಎಷ್ಟೇ ಹೆಸರುಗಳಿದ್ರೂ ASB ಕ್ರೀಡಾಂಗಣ, ASB ಟೂರ್ನಮೆಂಟ್, ASB ಆನೇಕಲ್ ಟ್ರೋಫಿ ಅಂತ ಈ ಥರ ನಡೆಸ್ತಾ ಇರೋದ್ರಿಂದ ಅವರಿಗೆ ಆ ತಂಡ ನನ್ನ ವೈಯಕ್ತಿಕ ಮತ್ತು ಎಲ್ಲ ಆನೇಕಲ್ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಮೊದಲ ಸೀಸನ್ ಆನೇಕಲ್ ಚಾಂಪಿಯನ್ಸ್ ಟ್ರೋಫಿ 2020-25 ಏನು ಈ ದಿನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇದಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕ್ರೀಡಾಪಟುಗಳು ಹೆಚ್ಚಿನ ಪ್ರೋತ್ಸಾಹ ನೀಡಿ, ಆಮೇಲೆ ಈ ಕಾರ್ಯಕ್ರಮಕ್ಕೆ ಯಾರು ಪರೋಕ್ಷವಾಗಿ ಮತ್ತು ಪರವಾಗಿ ಸಹಕಾರ ನೀಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತಾ ನಿಮ್ಮ ಸದಾ ಸಹಕಾರ ಹೀಗೆ ಇರಲಿ. ಯುವಕರು ಕ್ರೀಡೆಗಳಲ್ಲಿ ಮುನ್ನುಗ್ಗಲಿ, ಮುಂದಿನ ಜೀವನಕ್ಕೆ ಮಾರ್ಗದರ್ಶಕರಾಗಲಿ, ಅವ್ರ ಜೀವನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾವುದೇ ಯುವಕರು ಯಾವುದೇ ಕ್ರೀಡೆ ಮಾಡಲಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.